ಈಗ ಒಂದು ನಾನು ಡ್ರಾಯಿಂಗ್ ಮಾಡಬೇಕಾದ್ರೆ ನಿಮ್ಮ ಕೂಡ ಮಾತಾಡೋಕ್ಕಾಗೋದು ನನಗೆ, ನಾನು ಡ್ರಾಯಿಂಗ್ದಾಗೆ ಇರ್ತೀನಿ, ನಿಮ್ಮ ಕೂಡ ಕಟ್ಟಾಯಿತು. ಬಟ್ ನಾನು ಇಂಟ್ರೆಸ್ಟ್ ಇರೋದು ಓನ್ಲಿ ಆ ಟೈಮ್ದಲ್ಲಿ ಅಲ್ಲೇ ಇರ್ತೀನಿ, ಅಲ್ಲೇ ಎಂಗೇಜ್ ಆಗಿರ್ತೀನಿ. ಅದಕ್ಕೆ ಕಲಾಕೃತಿಗಳ ಜೊತೆಗೆ ನೀವು ಮಾತಾಡಿ, ಅವು ಮೌನವಾಗಿ ಮಾತಾಡ್ತವೆ, ನೀವು ಧ್ವನಿಯಿಂದ ಮಾತಾಡ್ತೀವಿ ಇಷ್ಟೇ. ನೀವು ಒಂದು ಕಲಾಕೃತಿ ನೋಡಿದ ತಕ್ಷಣ ನಿಮ್ಮ ಮನಸ್ಸಿನಾಗ ನೀವು ಅಂತೀರಿ ಎಷ್ಟು ಚೆನ್ನಾಗಿದೆ, ಎಷ್ಟು ಬ್ಯೂಟಿಫುಲ್ ಆಗಿದೆ, ಕಲರ್ ಹೇಗಿದೆ, ಎಷ್ಟು ಗಿಡ ಅಗ್ನಿ ನ್ಯಾಚುರಲ್ ತೆಗೆದುಕೊಂಡಾನೆ, ಎಷ್ಟು ಬೋಲ್ಡ್ ಆಯ್ತಾನೆ, ಅವನ ಟೆಕ್ನಿಕ್ ಎಷ್ಟು ಚೆನ್ನಾಗಿದೆ, ಅವನು ಎಷ್ಟು ಚೆಂದ ಕಂಪೋಸ್ ಮಾಡಿದಾನೆ, ನಿಮಗೆಲ್ಲ ಮಾತಾಡೋಕ್ಕೆ ಹಚ್ತದೆ. ಎಷ್ಟು ಶಬ್ದಗಳು ಕೊಟ್ಟು ಈಗ ಹಾಗೆ ಒಂದು ಕಲಾಕೃತಿ 1000 ಶಬ್ದಗಳು ಕೊಡ್ತಾರೆ. ಬಣ್ಣಗಳ ಬಗ್ಗೆ ಆಯಿತು, ಅದರ ಇರುವಿಕೆ ಆಯಿತು, ಅದರ ಪರಿಸರ ಬಗ್ಗೆ ಆಯಿತು, ಎಲ್ಲವನ್ನು ಕೊಡ್ತಿದ್ದಾರೆ. ಒಬ್ಬ ಕಲಾವಿನ ಪರಿಸರಿಸೋದಕ್ಕೆ ಹೇಳ್ತಿದ್ದ ಒಂದು ಕಲಾಕೃತಿ. ನನ್ನ ಹೆಸರು ಮಾವೀರ, ತಂದೆ ಹೆಸರು ರಾಯಪ್ಪ, ಮತ್ತು ನಮ್ಮ ಮಂತಂದ ಹೆಸರು ಅಂದರೆ ಅಡ್ಡ ಹೆಸರು ಬಾಳಿಕಾಯಿ. ನಾನು ಹುಟ್ಟಿದ್ದು ಹೆಬ್ಬಾಳ ಗ್ರಾಮದಲ್ಲಿ, ಹುಕ್ಕೇರಿ ತಾಲೂಕು, ಬೆಳಗಾವಿ ಜಿಲ್ಲೆಯಲ್ಲಿ 1941ರಲ್ಲಿ 1/6/1941ರಲ್ಲಿ ನಾನು ಹುಟ್ಟಿದ್ದು. ತದನಂತರ ಪ್ರಾಥಮಿಕ ಶಿಕ್ಷಣ ನನ್ನ ಊರಲ್ಲಾದಂಥ ಹೆಬ್ಬಾಳಲ್ಲೇ 7th ಸ್ಟ್ಯಾಂಡರ್ಡ್ವರೆಗೆ ಅಲ್ಲೇ ಆಯಿತು. ಅದಕ್ಕೆ ನನ್ನ ಚಿತ್ರಕಲೆಯಲ್ಲಿ ಅಭಿರುಚಿ ಇರೋದ್ರಿಂದ ನಮ್ಮ ಗುರುಗಳು ಎಸ್ ಕೆ ಪುರಿ ಭಾವನರ್ ಅಂಥೇಳಿ ಅವ್ರು ಗುರುತಿಸಿ ಮುಂದಿನ ಎಜುಕೇಷನ್ ಇವನ್ನ ಚಿತ್ರಕಲೆಯಲ್ಲಿ ಮುಂದುವರಿಸ್ಬೇಕಂಥೇಳಿ ಅಂದು ನಮ್ಮ ತಂದೆ ತಾಯಿಗೆ, ನಮ್ಮ ಸಹೋದರಿಗೆ ಸೂಚನೆ ಮಾಡಿದರು. 59ಕ್ಕೆ ಹಲ್ಮಾಯಿ ಸ್ಕೂಲ್ ಆಫ್ ಆರ್ಟಿಗೆ ನಾನು ಬಂದಿದ್ದೆ. ಅಲ್ಲಿ 1 ವರ್ಷ ನಾನು ಅಭ್ಯಾಸ ಮಾಡಿದೆ. ಎಲಿಮೆಂಟ್ರಿ ಪೇಂಟಿಂಗ್ ಫಸ್ಟ್ ಇಯರ್ ನಾನು ಅಭ್ಯಾಸ ಮಾಡಿ, ಅಲ್ಲಿಂದ ಮುಂದೆ ನನ್ನ ಜೊತೆಗಿದ್ದಂಥ ಜರ್ಲಿಯವರಾಯಿತು, ಬಡಿಗೇರವರಾಯಿತು, ಹೀಗೆ ನಮ್ಮ ಮಿತ್ರರು ಎಲ್ಲರೂ ಇದ್ದರು, ನಮ್ಮ ಭಾಗದವರೇ ಇದ್ದರು. ಆಮೇಲೆ ಅವರಾದ ನಂತರ ಮತ್ತೆ ನಮ್ಗೆ ಹಲ್ಮಾಯಿ ಸರ್ ಏನು ಹೇಳಿದರು, SSLC ಇಲ್ದಿದ್ರೂ ನಡೆಯುತ್ತೆ, ಆದರೂ ಕೂಡ ಮುಂದೆ ಬರುವಂಥ ಫ್ಯೂಚರ್ದಲ್ಲಿ SSLC ಮಾಡಿದ್ರೆ ಒಳ್ಳೆಯದು ಅಂತ ಹೇಳಿದಾಗ ಮತ್ತೆ ತಿರುಗಿ ನಮ್ಮ ಊರಿಗೆ ಹೋದೆ. ಬಾಂಬೆ ಗೌರ್ಮೆಂಟ್ದ ಒಂದು SSC ಅಂತ ಒಂದು ಸಿಸ್ಟಮ್ ಇತ್ತು. ಆ ಪ್ರಕಾರವಾಗಿ 4 ವರ್ಷದ ಕೋರ್ಸ. ಆ 4 ವರ್ಷದ ಕೋರ್ಸ್ ಮುಗಿಸಿದ್ದೆ ನಾನು. 61ಕ್ಕೆ ನಂದು ಮುಗಿಯಿತು. 61ಕ್ಕೆ TP ಅಕ್ಕಿಯವರು ಪ್ರಾರಂಭ ಮಾಡಿದಂಥ ವಿಜಯ ಕಲಾಮಂದಿರಕ್ಕೆ DTC ಕಲೀಲಿಕ್ಕೆ ಹೋದೆ. ಆ ನಂತರ 61, 62ನೇ ಇಸ್ವಿಗೆ ನಾನು DTC ಕಂಪ್ಲೀಟ್ ಆಯಿತು. ಹೈಯೆಸ್ಟ್ ಮಾರ್ಕ್ಸ್ ತೆಗೆದುಕೊಂಡಿದ್ದರಿಂದ TP ಅಕ್ಕಿಯವರು ನನ್ನ ಹೆಸರನ್ನು ರೆಕಮೆಂಡ್ ಮಾಡಿದರು ಡ್ರಾಯಿಂಗ್ ಶಿಕ್ಷಕರಾಗಲಿಕ್ಕೆ. ಅದರಂತೆ ಅದೇ ವರ್ಷ 62ರಲ್ಲಿ ನನಗೆ ಡ್ರಾಯಿಂಗ್ ಟೀಚರ್ ಅಂಥೇಳಿ ಅಪಾಯಿಂಟ್ಮೆಂಟು ಸಿಕ್ತು ನನಗೆ. 31/10/1962ಕ್ಕೆ ನಾನು ಗೌರ್ಮೆಂಟ್ ಹೈಸ್ಕೂಲು ಬಾಣಾವರದಲ್ಲಿ ನಾನು ಪ್ರಥಮವಾಗಿ ಡ್ರಾಯಿಂಗ್ ಟೀಚರಾಗಿ ಅಲ್ಲಿ ಹೋದೆ. ಅಲ್ಲಿ ಯಾವುದೇ ಈ ಹಿಂದಾಗಲಿ ಅಥವಾ ಆ ನಂತರ ಆಗಲಿ ಯಾವುದೇ ಡ್ರಾಯಿಂಗ್ ಟೀಚರ್ ಪೋಸ್ಟ್ ಇದ್ದಿರಲಿಲ್ಲ. ಅದು ಹೊಸದಾಗಿ ಆದಂಥ ಪೋಸ್ಟಕ್ಕೆ ನನಗೆ ಅಲ್ಲಿ ಹಾಕಿದರು. ಅಲ್ಲಿ ವಾತಾವರಣ ಕ್ರಿಯೇಟ್ ಮಾಡಬೇಕು, ಒಂದು ನಮ್ಮ ಹೊಸ ಜಗತ್ತಿಗೆ ತೆಗೆದುಕೊಳ್ಬೇಕು ಅನ್ನುವಂಥ ಹೊಸ ವಾತಾವರಣದಲ್ಲಿ ಅಲ್ಲಿಯ ಊರೊಳಗಿನ ಮೆಂಬರ್ಸ್ ಆಗಲಿ, ಮಹಿಳಾ ಪ್ರತಿನಿಧಿಗಳಾಗಲಿ ಅವರಿಗೆ ಇದ್ರ ಬಗ್ಗೆ ಗೈಡೆನ್ಸ್ ಕೊಟ್ಟು, ಆನಂತರ ಎಂಬ್ರಾಯ್ಡರಿ ಇಂಥವೆಲ್ಲ ಎಕ್ಸಿಬಿಷನ್ಸ್ ಮಾಡಿ, ಮಕ್ಕಳ ಕಲಾ ಪ್ರದರ್ಶನಗಳನ್ನು ಮಾಡಿ, ಆನಂತರ ಡ್ರಾಯಿಂಗ್ ಟೀಚರ್ ಇದು ಯಾವುದಂತ ಹೇಳಿದರೆ ಲೋವರ್ ಗ್ರೇಡ್ ಹೈಯರ್ ಗ್ರೇಡ್ ಪರೀಕ್ಷೆ ಪ್ರಾರಂಭವಾದರೂ ಕೂಡ ಅಲ್ಲೇ ನಾನು ಸೆಂಟರ್ ತೆಗೆದುಕೊಂಡು 100-150 ವಿದ್ಯಾರ್ಥಿಗಳನ್ನು ತಯಾರು ಮಾಡಿ ಅಲ್ಲಿ ಡಾಕ್ಟರ್ಸ್ ಪರೀಕ್ಷೆ ಕೂತರು. ಆ ನಂತರ ಕೆಲವು ಜನ ಊರಾಗಿನ ಪ್ರಮುಖರು ಕೆಲವು ಪರೀಕ್ಷೆ ಕೂತರು, ಮಕ್ಕಳು ಪರೀಕ್ಷೆ ಕೂತರು, ಫೀಸೆಲ್ಲ ಅವರೇ ಕೊಟ್ಟರು ಮಕ್ಕಳಿಗೆ. ಈ ಥರದ ಒಂದು ವಾತಾವರಣ ಅಲ್ಲಿ ಕ್ರಿಯೇಟ್ ಮಾಡಲಿಕ್ಕೆ ನಾನು ಅಲ್ಲಿಯೇ ಜನ ಬಹಳ ನನಗೆ ಸಹಕಾರ ಮಾಡಿದರು. ಹೀಗಾಗಿ ನನಗೆ ಅಲ್ಲೇ ಸ್ಫೂರ್ತಿ ಹೆಚ್ಚು ಸಿಕ್ತು. ಅಲ್ಲಿಂದ ನಾನು 1970ಕ್ಕೆ ಧಾರವಾಡಕ್ಕೆ ಬಂದೆ. ಹೆಣ್ಣುಮಕ್ಕಳ ಟ್ರೈನಿಂಗ್ ಕಾಲೇಜು, ಸರ್ಕಾರಿ ಹೆಣ್ಣುಮಕ್ಕಳ ಟ್ರೈನಿಂಗ್ ಕಾಲೇಜ್ ಅಂತ ಹೇಳಿತ್ತು. ಅಲ್ಲಿ ಕೇವಲ ಈ ಟ್ರೈನೀಸ್ ಅಪಾಯಿಂಟ್ಮೆಂಟ್ ಆದ ಶಿಕ್ಷಕರೇ ಅಲ್ಲಿ ಟ್ರೈನಿಂಗ್ ಪಡೀಲಿಕ್ಕೆ ಬರ್ತಿದ್ರು. ಅವರಿಗೆ ಟ್ರೈನಿಂಗ್ ಕೊಡುವಂಥ ಒಂದು ವ್ಯವಸ್ಥೆಯಲ್ಲಿ ಅಲ್ಲಿಗೆ ನಾನು ವರ್ಗವಾಗಿ ಬಂದೆ. ಅಲ್ಲಿ ವಾತಾವರಣ ನೋಡಿಕೊಂಡು ಅಲ್ಲಿ ಆದರೂ ಕೂಡ ನಾನು ಏನು ಮಾಡಿದೆ, ಈ ಹಿಂದದ್ದ ಒಂದು ಪೋಸ್ಟ್ ಏನಿತ್ತು ಅದು ಡ್ರಾಯಿಂಗ್ ಟೀಚರ್ ಪೋಸ್ಟು, NG ಬಡಿಗೇರವರು ರಿಟೈರ್ಡ್ ಆದಂಥ ಜಾಗಕ್ಕೆ ನಾನು ಅಲ್ಲಿಗೆ ಬಂದೆ. ಅವರ ಒಂದು ಮಾರ್ಗದರ್ಶನ ನನಗೆ ಸಿಕ್ತು. ಜೊತೆಗೆ ಅಲ್ಲಿಯ ಲೇಡಿ ಸೂಪ್ರೆಂಟು ನನಗೆ ಒಳ್ಳೆಯ ಸಹಕಾರ ಕೊಟ್ಟರು. ಹಾಗಾದ್ರೆ ನೀವೇನು ಮಾಡಬಲ್ರಿ, ನಮ್ಮ ಶಿಕ್ಷಣ ಕ್ಷೇತ್ರದಲ್ಲಿ ನಮ್ಮ ಶಿಕ್ಷಕರಿಗೆ ಯಾವ ಥರ ಶಿಕ್ಷಣ ನೀವು ಕೊಡಬಲ್ರಿ, ಅದಕ್ಕೆ ನಾನು ಅವರಿಗೆ ಟೀಚಿಂಗ್ ಏಡ್ಸ್ಗಳ ಬಗ್ಗೆ ಆಯಿತು, ನೀವು ಕಲಿಸುವ ವಿಧಾನದಲ್ಲಿ ಆಯಿತು, ಚಿತ್ರಗಳ ಮುಖಾಂತರ ಪಾಠ ಹೆಂಗೆ ಕೊಡಬೇಕು ಅನ್ನುವಂಥ ಕೆಲವು ಮಾದರಿಗಳನ್ನು ಅವ್ರಿಗೆ ಮಾಡಿಕೊಟ್ಟು ಅವ್ರ ಕಡೆಯಿಂದ ಮಾಡಿಸಿ, ಮತ್ತು ಅಲ್ಲಿ ಒಂದು ಲೋವರ್ ಗ್ರೇಡ್ ಹೈಯರ್ ಗ್ರೇಡ್ ಸೆಂಟರ್ ನಾನು 1971ನೇ ಇಸ್ವಿಗೆ ನಾನು ಪ್ರಾರಂಭ ಮಾಡೇಬಿಟ್ಟೆ. ಅಲ್ಲಿ ಪ್ರಾರಂಭ ಮಾಡಿದಂಥ ಅಲ್ಲಿ ಲೇಡೀಸ್ ಸ್ಟೂಡೆಂಟ್ಗಳು ಎಲ್ಲ ಲೆಕ್ಚರ್ಸು, ಅಲ್ಲಿಯ ಟ್ರೈನೀಸು
ಎಲ್ಲರನ್ನೂ ಪರೀಕ್ಷೆ ಕೂರಿಸಿದೆ, ಎಲ್ಲ ಡಿಸ್ಟಿಂಕ್ಷನಲ್ಲಿ ಪಾಸಾದರೂ ನನಗೆ ಖುಷಿ ಬಂತು. ಇದೇ ಸ್ಫೂರ್ತಿ ನನಗೆ. ಒಂದೊಂದು ವಾತಾವರಣಕ್ಕೆ ಹೋದಾಗ ಒಂದೊಂದು ಥರದ ನನಗೆ ಸ್ಫೂರ್ತಿ ಸಿಕ್ಕಂಗೆ ಆಯಿತು. ಇಲ್ಲಿ ಒಂದು ಟ್ರೈನಿಂಗ್ ಕಾಲೇಜ್ ಅನ್ನುವಂಥದ್ದು ಅಂದರೆ ಡೈಟ್ ಗಂಡು ಮಕ್ಕಳ ಟ್ರೈನಿಂಗ್ ಕಾಲೇಜ್ ಅನ್ನುವಂಥದ್ದು ಏನು ಒಂದು ಸಂಸ್ಥೆ ಇದೆ, ಅದರಲ್ಲಿ ಬೇರೆ ಬೇರೆ ವಿಂಗಡಣೆಗಳು ಇದ್ದವು. ಒಂದು ಚಿತ್ರ ಅಂದರೆ ಒಂದು ಸಂಗೀತ, ಒಂದು ಚಿತ್ರ, ಒಂದು ಕಾಮರ್ಸ್ ಅಂದರೆ ಟೈಪಿಂಗು, ಕಾಮರ್ಸು, ಈ ಥರದ 3 ವಿಭಾಗಗಳಿದ್ದು ಟ್ರೈನಿಂಗ್ ಅಲ್ಲದೆ. ಇವು ಆ್ಯಕ್ಚುಲಿ ಟ್ರೈನಿಂಗ್ ಕಾಲೇಜಿಗೆ ಸಂಬಂಧಪಟ್ಟದ್ದಲ್ಲ. ಏಕೆ ಗರ್ಲ್ಸ್ ಹೈಸ್ಕೂಲ್ ಅಂತ ಹೇಳಿತು, ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಏಕೆ ಗರ್ಲ್ಸ್ ಹೈಸ್ಕೂಲು ಪ್ರೈವೇಟಿಗೆ ಹೋಯಿತು. ಅಂದರೆ SR ಕಂಠಿಯವರು ಮಿನಿಸ್ಟರ್ ಇದ್ದಾಗ ಅದನ್ನು ಪಬ್ಲಿಕ್ ಸ್ಕೂಲ್ ಅಂತ ಕನ್ವರ್ಟ್ ಮಾಡಿ ಯೂನಿವರ್ಸಿಟಿಗೆ ಹ್ಯಾಂಡ್ ಓವರ್ ಮಾಡಿದಾಗ ಇವು 3 ಸಂಸ್ಥೆಗಳು ಹಂಗೆ ಉಳಿದ ನಂತರ ಇವನೇನು ಮಾಡಿದ್ರು, ಆ ಟ್ರೈನಿಂಗ್ ಕಾಲೇಜಿಗೆ ಗೌರ್ಮೆಂಟ್ ಇವನ್ನ ಅಟ್ಯಾಚ್ ಮಾಡಿಬಿಟ್ಟು, ಆ ಅಟ್ಯಾಚದಲ್ಲಿ ನಾನು ಒಂದೇ ಒಂದು ಪೋಸ್ಟ್ ಇತ್ತು, ನಮ್ಮ ಚಿತ್ರಕಲೆಗೆ ಸಂಬಂಧಪಟ್ಟುವಂಥದ್ದು ಒಂದೇ ಪೋಸ್ಟು. ನಾನು 1973ಕ್ಕೆ ಆ ವಿಭಾಗಕ್ಕೆ ಬಂದೆ ವರ್ಗಾವಣೆಯಾಗಿ. ನನಗೇನೂ ಕೆಲಸ ಇಲ್ಲ. ಮುಂಜಾನೆ 8ರಿಂದ 10 ಆದರೆ ಕೆಲಸ ಮುಗೀತು. ಇಷ್ಟೇ ಡ್ಯೂಟಿ ಇತ್ತು ಅದು. ಹಾಗಾದರೆ ನನಗೆ ಯಾಕೋ ಅಸಮಾಧಾನ ಆಯಿತು. ಈಗೆಲ್ಲ ಹಿಂದೆ ಮಾಡಿದ ಒಂಥರ ಹುರುಪದಿಂದ ಬಂದಿದ್ದೆ, ಮತ್ತು ಇಲ್ಲಿ ಹೀಗೆ ಆಯ್ತಲ್ಲ ಅಂಥೇಳಿ ಅನ್ನೋ ಒಂಥರ ಅಸಮಾಧಾನ ಆಯಿತು. ನನಗೆ ಈ ಬಾಣಾವರದಲ್ಲಿ ಗೊತ್ತಿರುವಂಥ DDP ಆಗಿರುವಂಥ ರಾಮಯ್ಯಣ್ಣವರು ನನಗೆ ಪರಿಚಯವಾಗಿದ್ದರು. ಅಲ್ಲೇ ಅವರು ಅಕಸ್ಮಾತ್ ಇಲ್ಲಿ ಜಾಯಿಂಟ್ ಡೈರೆಕ್ಟರ್ ಅಂತೇಳಿ ಧಾರವಾಡಕ್ಕೆ ಬಂದರು. ರಾಮಯ್ಯ ಸಾಹೇಬ್ರಿಗೆ ಭೇಟಿ ಆದೆ. ಸರ್, ನನ್ನ ಪರಿಸ್ಥಿತಿ ಹೀಗಿದೆ ಮತ್ತು ಹಾಗೆ. ಇಲ್ಲಪ್ಪ, ನೀನು ಬೆಳವಣಿಗೆ ಮಾಡಿಸಲಾಗ್ತದೆ, ಸ್ವಲ್ಪ ತಡಿ, ಅದಕ್ಕೆ ನಾನು ಎಲ್ಲ ವ್ಯವಸ್ಥೆ ಮಾಡ್ತಾಯಿದ್ದೀನಿ, ಅದ್ರ ಬಗ್ಗೆ ಚಿಂತನೆ ನಾನು ನಡೆಸ್ತಾ ಇದ್ದೀನಿ. ನಿಮ್ಮ ಶಾಲೆಗೆ ಒಂದು ಸಲ ವಿಸಿಟ್ ಮಾಡ್ತೀನಿ. ಏನು ಮಟೀರಿಯಲ್ಸ್ ಇದ್ದಾವೆ, ಸ್ಟಾಫ್ ಪ್ಯಾಟರ್ನು, ಮಟೀರಿಯಲ್ಸು, ಜಾಗ ಎಲ್ಲವನ್ನು ನೋಡಿಕೊಂಡು ನಿನಗೆ ವ್ಯವಸ್ಥಿತವಾದಂಥದ್ದು ಒಂದು ಒಳ್ಳೆಯ ಕೋರ್ಸ್ ನೀಡಲಿಕ್ಕೆ ನಿನಗೆ ಸ್ಫೂರ್ತಿ ನೀಡುವಂಥದ್ದು ಕೆಲಸ ನಾನು ಮಾಡಿಕೊಡ್ತೀನಿ ಅನ್ನೋಂಥ ಒಂದು ಧೈರ್ಯವನ್ನು ನನಗೆ ಕೊಟ್ಟರು. ಕೆಲವು ದಿನಗಳಲ್ಲಿ, ಒಂದು 2-3 ತಿಂಗಳಲ್ಲಿ ಗೌರ್ಮೆಂಟಿಗೆ ಬರೆದು ತಾವೇ ಒಂದು ಪರ್ಮಿಷನ್ ಲೆಟರ್ ತಂದೇ ಬಿಟ್ಟು ಡಿಪ್ಲೊಮಾದವರೆಗೆ. ಅವಾಗ ಎಲಿಮೆಂಟ್ರಿ ಫಸ್ಟ್ ಇಯರ್ ಪೇಂಟಿಂಗ್ ಇದು ವಿದ್ಯಾರ್ಥಿಗಳನ್ನು ಸುಮಾರು ಒಂದು 10 ಹುಡುಗರನ್ನ ನಾನು ತಯಾರು ಮಾಡಿದೆ. 10ರಲ್ಲಿ 10 ಜನ ಪಾಸಾದರು, ಕೆಲವು ರ್ಯಾಂಕು ಬಂದರು. ಇದೇ ನನಗೆ ಸ್ಫೂರ್ತಿ. ನೆಕ್ಸ್ಟ್ ಇಯರ್ 2ನೇ ವರ್ಷದ್ದು ಪರ್ಮಿಷನ್ ಕೊಟ್ಟರು. 2ನೇ ವರ್ಷದ್ದು ಪರೀಕ್ಷೆ ನಡೆಸುವಾಗ ಅಲ್ಲಿಯೂ ರ್ಯಾಂಕ್ ಬಂದು, ಅದಕ್ಕೂ ಬಂದು ಇದಕ್ಕೂ ಬಂದು. ಹೀಗೆ 5 ವರ್ಷದವರೆಗೂ ನನಗೆ ಫಸ್ಟ್ ರ್ಯಾಂಕು, ಸೆಕೆಂಡ್ ರ್ಯಾಂಕು, ಫಸ್ಟ್ ರ್ಯಾಂಕು, ಗೌರ್ಮೆಂಟ್ ಫೈನ್ ಆರ್ಟ್ಸ್ ಸ್ಕೂಲು ಅನ್ನುವಂಥ ಒಂದು ಜನರಲ್ಲಿ ಅವೇರ್ನೆಸ್ ಹುಟ್ಟಿತು. ಹೀಗೆ ಅವೇರ್ನೆಸ್ ಹುಟ್ಟುವಾಗ ಈ ಹಲವಾರು ಗುರುಗಳು ಏನು ನಮಗೆ ಇಲ್ಲಿ ಕೋರ್ಟ್ ಹತ್ತಿರ ಏನು ಸ್ಕೂಲ್ ಇದೆಯಲ್ಲ, ಅಲ್ಲೇ ನಾನು ಸ್ಟಡಿ ಮಾಡಿದ್ದು. ಅಲ್ಲಿ ಇದ್ದಂಥ ಕೆಲವು ವಿದ್ಯಾರ್ಥಿಗಳು, ಭಾರತೀಯ ಕಲಾ ಕೇಂದ್ರದಲ್ಲಿದ್ದಂಥ ಕೆಲವು ವಿದ್ಯಾರ್ಥಿಗಳು ನನ್ನ ಹತ್ತಿರ ಬರಲಿಕ್ಕೆ ಪ್ರಾರಂಭ ಮಾಡಿದರು ಗೆಳೆತನದಿಂದ. ಅವರಿಗೆ ನಾನು ವೆಲ್ಕಮ್ ಮಾಡ್ಕೊಂಡೆ. ಫ್ರೀಯಾಗಿ ಮಟೀರಿಯಲ್ಸ್ ಸಿಗ್ತಿತ್ತು, ಕಲರ್ಸು, ಬ್ರಷ್ಷು, ಪ್ಯಾಲೆಟು, ಪೇಪರ್ಸು ಎಲ್ಲ ಫ್ರೀಯಾಗಿ ಗೌರ್ಮೆಂಟ್ದು ವ್ಯವಸ್ಥೆ ಇತ್ತು. ಅದು ಒಂದು ಆಕರ್ಷಣೆ ಆಗಿರ್ಬೋದು, ಅಥವಾ ನಾವು ಕಲಿಸುವ ವಿಧಾನಕ್ಕಾದರೂ ಆಗಿರ್ಬೋದು. ಒಟ್ಟು ಯಾವುದೇ ಒಂದು ಕಾರಣದಿಂದ ಅಲ್ಲಿಯ ವಿದ್ಯಾರ್ಥಿಗಳು ಟ್ರಾನ್ಸ್ಫರ್ ಮಾಡ್ಕೊಂಡಲ್ಲ, ಗೆಳೆತನದಿಂದ ಬಂದು ಅಭ್ಯಾಸ ಮಾಡೋಕ್ಕತ್ತು ಟೈಮ್ ಸಿಕ್ಕಿದಾಗ. 1975ರಿಂದ ಅದು ಕಲಾಶಾಲೆ ಪ್ರಾರಂಭವಾಯಿತು. ಮೈಸೂರು ದಸರಾಕ್ಕೆ ಸುಮಾರು 600-700 ಪೇಂಟಿಂಗ್ ಕಳಿಸ್ತಿದ್ದೆ ನಾನು, ನಮ್ಮ ಮಕ್ಕಳದ್ದು, ನನ್ನ ಮಕ್ಕಳು ಜೊತೆಗೆ ನನ್ನ. ಸುಮಾರು ಈ ಥರದ ಒಂದು ವ್ಯವಸ್ಥೆ ನಾವು ಮಾಡ್ತಾ ಇರುವಾಗ ಸಂದರ್ಭದ ಏನು ಅಂತ ಹೇಳಿದರೆ, ಒಳ್ಳೆಯ ಅವಾರ್ಡ್ಗಳು ಸಿಕ್ಕು ಮಕ್ಕಳಿಗೆ, ನನಗೂ ಸಿಕ್ಕು. ಒಂಥರ ಖುಷಿ ಆಯಿತು. ಇದನ್ನೆಲ್ಲ ಉಪಯೋಗ ಮಾಡ್ಕೊಂಡು ಅಕಾಡೆಮಿಗೆ ಪ್ರಯತ್ನ ಮಾಡಿದ್ರೆ ನನಗೆ ಅವಕಾಶ ಸಿಗಲಿಲ್ಲ. ನಾವು ಹಡಪದವರು ಅವಕಾಶ ಕೊಟ್ಟರು. ಹಡಪದವರು ಪ್ರೆಸಿಡೆಂಟ್ ಆದಾಗ ನಮ್ಮ ಶಾಲೆಗೆ ವಿಸಿಟ್ ಮಾಡಿದಾಗ ಸ್ಕಾಲರ್ಶಿಪ್ ಕೊಡೋದು ವ್ಯವಸ್ಥೆ ಮಾಡಿದರು. ಎಕ್ಸಿಬಿಷನ್ದಲ್ಲಿ ಭಾಗವಹಿಸಲಿಕ್ಕೆ ಅವಕಾಶ ಮಾಡಿಕೊಟ್ರು. ಏನು ಅಕಾಡೆಮಿಯ ಸವಲತ್ತುಗಳು ಯಾವ್ಯಾವ ಸ್ಕೂಲ್ಗಳಿಗೆ, ಕಾಲೇಜುಗಳಿಗೆ ಯಾವ ಥರದ ಸವಲತ್ತುಗಳಿದ್ದಾವೆ ಅದೇ ಸವಲತ್ತುಗಳನ್ನು ಶ್ರೀಮಾನ್ ಹಡಪದವರು ನನಗೆ ಮಾಡಿಕೊಟ್ರು. 1995 ನನಗೆ ಅಕಾಡೆಮಿ ಪ್ರಶಸ್ತಿ ಸಿಕ್ತು. ಆವಾಗ ಹೊಸದಾಗಿ ಬಂದಂಥ ಸಂಜೀವ್ ಕುಮಾರ್ ಸಾಹೇಬ್ DC ಅವರು ಕಲಾವಿದರು. 1-2 ಕ್ಯಾಂಪ್ ಮಾಡಿ ಸ್ವಂತ ಅವರೇ ಖರ್ಚದಿಂದ ಕ್ಯಾಂಪ್ ಮಾಡಿದರು. ಮಧು ದೇಸಾಯಿ ಅವರು, ನಾನು, ಆ ನಂತರ ನಾಯ್ಕರವರು, ಆ ನಂತರ ಇವರು ಮಾರುತಿಯವರು, ಹೀಗೆ ಒಂದು 5-6 ಜನ, ಮತ್ತು ಇವರು ಆರ್ಯಾಚಾರ್ಯವರು, ಮೇಯ್ನ್ ಆರ್ಯಾಚಾರ್ಯವರು, ಅವ್ರ ಲೀಡರ್ಶಿಪ್ದಲ್ಲಿ. ಯಾಕಂದರೆ ಆರ್ಯಾಚಾರ್ಯವರು ಭಾಳ ಚಾಣಾಕ್ಷಣದಿಂದ ನನಗೆ ಎಲ್ಲ ಥರದ ಕಲಾ ಬೆಳವಣಿಗೆ ಹೆಂಗೆ ಮಾಡಬೇಕು ಅನ್ನುವಂಥ ರೂಪರೇಷೆಗಳನ್ನ ಹಾಕ್ಕೊಂಡು ಅಧಿಕಾರಿಗಳನ್ನ ಭೇಟಿ ಆಗಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ
ಆರ್ ಆಚಾರ್ಯವರು ಒಂದು ಪ್ಲ್ಯಾನ್ ಮಾಡಿದರು. ಆರ್ ಆಚಾರ್ಯವ್ರ ಪ್ಲ್ಯಾನ್ ತಕ್ಕಂತೆ ಡಿ ಸಿ ಅವರು ಎಸ್ ಅಂದರು. ಆ ಪ್ಲ್ಯಾನ್ ಪ್ರಕಾರವಾಗಿ ನೀವು ಒಮ್ಮೆಲೇ ಆರ್ಟ್ ಗ್ಯಾಲರಿ ಆಗಬೇಕು ಅಂತ ಹೇಳಿದರೆ ಆಗೋದಿಲ್ಲ. ನಿಮ್ಮ ಆ್ಯಕ್ಟಿವಿಟೀಸ್ ನೀವು ಮಾಡಿ ತೋರಿಸ್ಬೇಕು. ಆ್ಯಕ್ಟಿವಿಟೀಸ್ ಮಾಡಿ ತೋರಿಸ್ಲಿಕ್ಕೆ ನಿಮ್ಮದೇ ಆದಂಥ ಒಂದು ಸ್ಕೂಲ್ ಇದೆ. ಆ ಸ್ಕೂಲಿಗೆ ಒಂದು ರೂಮೋ ಅಥವಾ 2 ರೂಮನ್ನು ತೆಗೆದುಕೊಂಡು ಅದನ್ನ ನಾನು ವ್ಯವಸ್ಥೆ ಮಾಡಿಕೊಡ್ತೀನಿ. ನಿಮ್ಮ ಆ್ಯಕ್ಟಿವಿಟೀಸ್ ಪ್ರಾರಂಭ ಮಾಡಿ, ಆನಂತರ ಸರ್ಕಾರ ವ್ಯವಸ್ಥೆ ತಾನಾಗೆ ಮಾಡ್ತಿದೆ, ಅದ್ರ ಬಗ್ಗೆ ಹೆಚ್ಚು ಚಿಂತನೆ ಮಾಡಬೇಡ ಅಂತ ಹೇಳಿದರು. ಆ ಟೈಮ್ನಲ್ಲಿ ಮಹಿಳಾ ಕ್ಯಾಂಪ್ ಒಂದಾಯಿತು. ಮಹಿಳಾ ಕ್ಯಾಂಪದಲ್ಲಿ ಬಂದಂಥ 50% ದುಡ್ಡನ್ನು ನಮ್ಮ ಗ್ಯಾಲರಿ ತಯಾರು ಮಾಡಲಿಕ್ಕೆ ಅವರು ಕೊಟ್ಟರು. ಅಗ್ವಾನಿ ಅಂಥೇಳಿ ಒಬ್ಬರು ಡಿ ಸಿ ಇದ್ದರು. ಅದನ್ನೆಲ್ಲ ಹರಾಜದಲ್ಲಿ ಹಾಕಿ ಧಾರವಾಡದ ಎಲ್ಲ ಕಲಾಕೃತಿಗಳು ಒಂದು ಕಡೆ ಕೇಂದ್ರೀಕರಿಸಿ ತಮ್ಮ ಎಲ್ಲ ಆಫೀಸರ್ಸಿಗೆ ಕರೆದು ಅವನ್ನೆಲ್ಲ ಹರಾಜು ಹಾಕಕ್ಕೆ ಹಚ್ಚಿ ಆ ರೊಕ್ಕವನ್ನು ತಂದು ಕಲಾವಿದರಿಗೆ ಸ್ವಲ್ಪ ಪರ್ಸೆಂಟೇಜ್ ಕೊಟ್ಟು ಉಳಿದ ಅಮೌಂಟನ್ನು ಗ್ಯಾಲರಿ ಸಲುವಾಗಿ ಅಂತ ಹೇಳಿ ತೆಗೆದಿಟ್ಟು. ಲ್ಯಾಂಡ್ಸ್ಕೇಪು ಮತ್ತು ಪೋರ್ಟ್ರೇಟು ಮಾಡುವಾಗ ಸ್ಫೂರ್ತಿ ಸಿಕ್ಕಿದ್ದು ನಮ್ಮ ವಿದ್ಯಾರ್ಥಿಗಳಿಗೆ ಹುರಿದುಂಬಿಸ್ಬೇಕು. ಅವರು ಮಾಡ್ತಾ ಇರುವಾಗ ಆ ಸ್ಟ್ರೋಕ್ಸು ನಾ ಏನು ಮಾಡ್ತೀನಿ ನನಗಿಂತ ಚೆನ್ನಾಗಿ ಮಾಡೋಕತ್ರು. ಹಾಗಾದರೆ ನನಗೆ ಸ್ಫೂರ್ತಿ ಹೆಂಗೆ ಬರಬೇಕು? ನಾನು ಶಿಕ್ಷಕನ, ಆ ಮಕ್ಕಳ ಎದುರಿಗೆ ನಾನು ಸಣ್ಣವನಾಗಬೇಕಾ? ಹಾಗಾದರೆ ಅವರು 1 ಮಾಡಿದರೆ ನಾನು 10 ಮಾಡಬೇಕು ಅಂದರೆ ಅವ್ರ ಲೆವೆಲ್ಗೆ ಬರ್ಬೋದು ನಾನು. ಈ ಥರ ನನ್ನ ಚಿಂತನೆ. ನಂತರ ನನಗೆ ಸ್ಫೂರ್ತಿ ಸಿಕ್ಕದ್ದು ಪಬ್ಲಿಕ್ಕು ಮತ್ತು ಕೆಲವು ಜನ ಕಲಾವಿದರು ಇಲ್ಲ, ನೀವು ಒಳ್ಳೆಯದು ಮಾಡ್ತಾಯಿದ್ದೀರಿ, ಚೆನ್ನಾಗಿ ಮಾಡ್ತಾಯಿದ್ದೀರಿ, ನೀವು ಕಲಾವಿದನಾಗಿ ಬೆಳಿಬೇಕ್ರಿ, ನೀವು ಒಳ್ಳೆಯ ಕೃತಿಗಳನ್ನು ಮಾಡಿರಿ, ಕ್ರಿಯೇಟಿವಿಟಿಯನ್ನು ಬೆಳೆಸಿರಿ, ನಿಮ್ಮ ವ್ಯಕ್ತಿತ್ವವನ್ನು ನೀವು ಬೆಳೆಸ್ಕೊಳ್ರಿ. ವ್ಯಕ್ತಿತ್ವ ಬೆಳೆಸ್ಕೊಳ್ಳೋದ್ರ ಅರ್ಥ ನಿಮ್ಮ ಡ್ರಾಯಿಂಗನ್ನು ಬೆಳೆಸ್ಕೊಳ್ರಿ. ನಿಮ್ಮ ವ್ಯಕ್ತಿತ್ವ ಬೆಳೆಯುತ್ತೆ. ಎಲ್ಲಿ ನಿಮ್ಮ ವ್ಯಕ್ತಿತ್ವ ಬೆಳವಣಿಗೆ ಆಗಿದೆಯೋ ಅರ್ಥಾತ್ ನಿಮ್ಮ ಡ್ರಾಯಿಂಗನ್ನು ಬೆಳವಣಿಗೆ ಆಗಿರ್ತವೆ. ಎಲ್ಲಿ ನಿಮ್ಮ ವ್ಯಕ್ತಿತ್ವ ಕುಂಠಿತವಾಗಿದೆಯೋ ನಿಮ್ಮ ಡ್ರಾಯಿಂಗನ್ನು ಕುಂಠಿತವಾಗಿರ್ತವೆ ಅನ್ನೋದು ಮರಿಬೇಡ. ಹಿಂಗೆ ಹಿರಿಯರು ಮಾರ್ಗದರ್ಶನ ನನಗೆ ಕಿವಿಮಾಗಲಿ ಯಾವಾಗಲೂ ಸ್ಪಟ್ಟದ ಮೇಲೆ ಬೀಳ್ತಾ ಇರ್ತವೆ. ಅವನ್ನು ನಾನು ಯಾವತ್ತೂ ಪಾಲಿಸ್ತೀನಿ. ಒಂದು ಸಲ ಹಿಂಗೆ ಇಟ್ಟರೆ ಹಿಂಗೆ ಎಳ್ಕೋತ ಬಂದರೆ ಏನೇನಾಗತ್ತೆ, ಹಿಂಗೆ ಎಳ್ಕೋತ ಹೋಗ್ಬಿಡೋದು. ಆ ಚಾಣಕ್ಷತನ ಅಂದರೆ ಈಗೇನು ನಾವು ಲೈನ್ ಡ್ರಾಯಿಂಗ್ ಹಿಂಗೆ ಏನು ಹಾಕ್ತಾ ಇರ್ತೀವಲ್ಲ ಒಂದು ಕ್ರಮದಲ್ಲಿ ಹಾಕುವಾಗ ಪ್ರಪೋರ್ಷನೇಟು, ಬ್ಯಾಲೆನ್ಸು, ಆ್ಯಕ್ಷನ್ನು ಇವನ್ನೆಲ್ಲ ನಮ್ಮ ತಲೆಯಾಗಿ ಇಟ್ಕೊಂಡು ಕೆಲಸ ಮಾಡಿದ್ರೆ ತಾನೇ ಕೈ ಓಡಿ ಹೋಗ್ಬಿಡ್ತಾರೆ. ಈಗ ನೋಡಿ ಇಷ್ಟೇ ಫೇಸ್, ಆದರೆ ಎಷ್ಟು ಬಾಯಿ ಅಗಲ ಮಾಡಿ ಇದು ಮಾಡಿ ಅದು ಕೂಡ ನಗುಮುಖ ಎಷ್ಟು ಚೆಂದ ಐತೆ, ಎಷ್ಟು ಟ್ವಿಸ್ಟ್ ಮಾಡಿ ನೋಡ್ರಿ. ಇದು ಡ್ರಾಯಿಂಗು ನಂಬರ್ 4 ಬಳಸ್ಕೊಂಡ್ರೆ ಅಂಕಿ ಓನ್ಲಿ 4. ಆನಂತರ ಇದನ್ನು ಹಿಂಗೆ ಸರ್ಕಲ್ ಇಟ್ಟರೆ ಹೆಂಗೆ ಬರುತ್ತೆ. ಹೀಗೆ ಕೆಲವೊಂದು ನಾನು ಹೊಸ ಏನು ಐಡಿಯಾಗಳು ಬರ್ತಾವಲ್ಲ ಅವನ್ನೆಲ್ಲ ಪ್ರಯೋಗ ನಾವು ಮಾಡಿದ್ದು. ಇದು ನೋಡಿ ಈಗ ಸುಮ್ಮನೆ ಒಂದು ಹೀಗೆ ಎಳ್ಕೋತ ಹೋಗ್ಬಿಟ್ರೆ ಈ ಇಫೆಕ್ಟಿವ್ ಹೆಂಗೆ ಬರುತ್ತೆ. ಅದಕ್ಕೆ ನಾನು ಈ ಥರ ನನಗೆ ಖುಷಿ ಆಗೈತಿ, ನಾನು ಸಂಗ್ರಹ ಮಾಡಿ ಇಟ್ಕೊಂಡೀನಿ. ಹೀಗೆ ಗೀಚಾಡಿದ್ರೆ ಏನೇನು ಸಿಕ್ಕತ್ತೆ ಅನ್ನೋದು ಒಂದು ಸಿಂಪಲ್ ಫಾರ್ಮು. ಸುಮ್ಮನೆ ಒಂದು ಲೈನ್ ಅಂದರೆ ಮೂಮೆಂಟ್ ಅನ್ನೋದಕ್ಕೆ ನಾನು ತೋರಿಸೋ ಸಲುವಾಗಿ ಪ್ರಯೋಗ ಮಾಡಿದ್ದೀವಿ. ಲೈನ್ ಮೂಮೆಂಟ್ ಎಕ್ಸ್ಪ್ರೆಷನ್ಸು ಏನು ಒಂದು ಭಾವನೆಗಳು ಹೆಂಗೆ ಓಡಿ ಹೋಗ್ತಾವಲ್ಲ, ಎಕ್ಸ್ಪ್ರೆಷನ್ದಲ್ಲಿ ಮನುಷ್ಯನ ಮುಖದಲ್ಲಿ ಏನು ಬದಲಾವಣೆ ಆಗ್ತಾವಲ್ಲ, ಇದಕ್ಕೆ ಈ ಎಕ್ಸ್ಪ್ರೆಷನ್ ಸಲುವಾಗಿ ಒಂದು ಹುಚ್ಚು. ಮನುಷ್ಯನಿಗೆ ಒಂದು ಹುಟ್ಟು ಅನ್ನೋದಿದೆ. ಹುಟ್ಟಿನಲ್ಲಿ ಭಾಳ ಎಂಜಾಯ್ ಮಾಡ್ತೇವೆ. ಆ ಹೆಣ್ಣು ಮಕ್ಕಳು ಆಗಿ ಅಗ್ದಿ ಸಂತೋಷ ಪಡ್ಬೇಕು ಅನ್ನೋದೊಂದು ಎಂಜಾಯ್ ಮಾಡ್ಕೊಂಡು ಈ ಅವಸ್ಥೆಯಲ್ಲಿ ಬರ್ತಾನೆ. ಈ ಅವಸ್ಥೆಯಲ್ಲಿ ಬಂದ ನಂತರ ಏನು ಮಾಡ್ತಾನೆ, ಕಡೆಗೆ ಚಿಂತಾಶೀಲ ಆಗ್ತಾನೆ. ಕುಟುಂಬ, ಅದು ಮಕ್ಕಳು, ಜಿಂದಗಿ ಇದೆಲ್ಲ ಅಂಟ್ಕೊಂಡ್ಬಿಟ್ಟು ಚಿಂತಾಶೀಲ ಆಗ್ತಾನೆ. ಚಿಂತಾಶೀಲ ಆಗಿ ಲಾಸ್ಟ್ಗೆ ಏನು ಒಂದು ಡಿಸಿಷನ್ ಬರ್ತದೆ, ಸಾಕಪ್ಪ ಎಲ್ಲ ದೇವರ ಧ್ಯಾನ ಒಂದಾದ್ರೆ ಸಾಕು. 99% ಆಫ್ಟರ್ ದ ರಿಟೈರ್ಮೆಂಟ್. ಆ ನಂತರ ನನಗೆ ಸ್ಫೂರ್ತಿ ಸಿಕ್ಕದ್ದು ಇನ್ನೊಂದು ಇದು ಹಂಪಿ ವಿಶ್ವವಿದ್ಯಾಲಯ. ಹಂಪಿ ವಿಶ್ವವಿದ್ಯಾಲಯ 4 ವರ್ಷ ಏನು ಸರ್ವಿಸ್ ಮಾಡಿದೆಲ್ಲ, ಅಲ್ಲಿ ಒಂದು ಸ್ವಲ್ಪ ನನಗೆ ಟೈಮ್ ಭಾಳ ಸಿಕ್ತು. ಅಲ್ಲಿ ಟೈಮ್ ಸಿಕ್ಕಾಗ ಖಾಲಿ ಕೂತಾಗ ನಾನು ಅಲ್ಲೇ ಇರೋದು, ವಸ್ತಿನಲ್ಲೇ ಕೈಲಿ ಅಡುಗೆ ಮಾಡ್ಕೊಂಡು ಊಟ ಮಾಡ್ತಿದ್ದೆ ನಾನು. ಬದನಾಗಿ ಹೋಟೆಲ್ ಹೋಗ್ತಿರ್ಕಿಲ್ಲ, ಯಾಕಂದರೆ ಹೊಟ್ಟೆ ತ್ರಾಸ ಆಗ್ತೈತೆ ಅಂದ್ಕೊಂಡು ಹೋಟೆಲ್ಗೆ ಹೋಗ್ತಿದ್ದಿಲ್ಲ. ಹಿರಿಯರು ಹೇಳಿದಂಥ ಕೊಟ್ಟಿಸಗಳನ್ನು, ಕೆಲವು ತತ್ವಗಳನ್ನು ನನ್ನ ಜೀವನದಲ್ಲಿ ಭಾಳ ಅಳವಡಿಸ್ಕೊಳ್ತೀನಿ. ಈಗ ಅಂಥವರು
ನಮ್ಮ ಚನ್ನವೀರ ಕಣಿಯವರಾಯಿತು, ಪಾಟೀಲ್ ಪುಟ್ಟಪ್ಪ ಅವರಾಯಿತು, ಬೇಂದ್ರೆ ಅಂದವರಾಯಿತು, ಗಿರೆಡ್ಡಿ ಗೋವಿಂದರಾಜರು ಅಂತಾಯಿತು, ಸಾಹಿತಿಗಳು ಯಾರೇ ಇರಲಿ ಒಳ್ಳೆಯ ಅಂಶಗಳಲ್ಲಿ ಇದ್ದರೆ ನಾನು ನೋಟ್ ಮಾಡ್ಕೊಡ್ತೀನಿ, ಬರೆದು ಇಟ್ಕೊಳ್ತೀನಿ. ಇದು ನನ್ನ ಚಟ. ಅಂದರೆ ಅದರೊಳಗೆ ಬರೆದು ಇಟ್ಕೊಳ್ಳೋದು ಉದ್ದೇಶ ನನಗೇನಾರ ಇಂಪ್ಲಿಮೆಂಟ್ ಮಾಡ್ಕೋಬೇಕು, ನನ್ನ ಲೈಫಲ್ಲಿ ಅದನ್ನ ಅಳವಡಿಸ್ಕೊಳ್ಬೇಕು, ಸ್ವಲ್ಪ ಒಳ್ಳೆಯವನಾಗಲಿಕ್ಕೆ, ಒಳ್ಳೆಯ ಗುಣಗಳನ್ನು ಕಲೀಲಿಕ್ಕೆ, ಮತ್ತು ನನ್ನ ಸ್ಫೂರ್ತಿ ತೆಗೆದುಕೊಳ್ಳೋಕ್ಕೆ, ನನಗೇನಾರ ಅನುಕೂಲ ಆಗ್ತಾವಲ್ಲ ಅನ್ನುವಂಥ ಆಸೆಯಿಂದ ಈ ಥರ ನಾನು ವ್ಯವಸ್ಥೆ ಮಾಡೀನಿ. ಈಗ ಮೊದಲು ಫಸ್ಟ್ವಾಗಿ ಒಂದು ವಾಟರ್ ಕಲರು ಅಥವಾ ಒಂದು ಅಕ್ರಲಿಕ್ ಕಲರು ಅಥವಾ ಒಂದು ಆಯಿಲ್ ಕಲರ್ ಮೀಡಿಯಾ ಅನ್ನೋದೇನಿತ್ತು ಸಾಮಾನ್ಯವಾಗಿ ಇರಬೇಕಾದಂಥ ಮೀಡಿಯಾ ಇವನು ಮೀರಿ ಮತ್ತೇನಿದ್ದಾವೆ ಕೋಲಾಜ್ ಮಾಡೋದು. ಎಂಥ ಕೋಲಾಜ್ ಮಾಡೋದು? ಪೇಪರ್ ಕೋಲಾಜ್ ಅಂದರೆ ಪೇಪರ್ ಕೋಲಾಜ್ ಅಂತ ಇಮಿಡಿಯೇಟ್ಲಿ ಹಾಗೆ ಬರ್ತಾರೆ. ನಾನು ಹಂಗೆ ಮಾಡಲಿಲ್ಲ. ನಾನು ಒಂದು ಸ್ವಂತವನ್ನೇ ನನ್ನದೇ ಆದಂಥದ್ದು ಒಂದು ಕೋಲಾಜದಲ್ಲಿ ಬದಲಾವಣೆ ಮಾಡಿಕೊಂಡೆ. ಏನು ಬದಲಾವಣೆ ಮಾಡಿದೆ? ಹೊರಗಿಂದ ಗಿಡದ ಎಲೆ ಅಥವಾ ಈ ಟೊಂಗೆ ಇಂಥವನ್ನೆಲ್ಲ ಬಿದಿರು, ಚೂರು ಇವನ್ನೆಲ್ಲ ಬಳಸ್ಕೊಂಡು ಹೂವಿನ ಪಕ್ಕಳೆ ಇವನ್ನೆಲ್ಲ ಬಳಸ್ಕೊಂಡು ಒಂದು ಕೋಲಾಜ್ ಮಾಡಿದೆ. ಈ ಟೆಕ್ಸ್ಚರ್ಸ್ ಬಗ್ಗೆ ಹೊಸದು ಟೆಕ್ಸ್ಚರ್ಸ್ಗಳನ್ನು ಹುಟ್ಟು ಹಾಕಲಿಕ್ಕೆ ಭಾಳ ಪ್ರಯತ್ನ ಮಾಡ್ತಾಯಿದ್ದೀನಿ. ಒಂದು ಎಕ್ಸಾಂಪಲ್, ದಾಸಾಳ ಹೂವುದನ್ನು ನಾನು ತೆಗೆದುಕೊಂಡ್ರೆ ದಾಸಾಳ ಹೂವು ನೋಡಲಿಕ್ಕೆ ಭಾಳ ಬ್ಯೂಟಿಫುಲ್ ಆಗಿದೆ, ಚೆಂದಾಗಿದೆ, ಯಾವುದೇ ಕಲರ್ ಇರ್ಬೋದು. ಆದರೆ ದಾಸಾಳ ಹೂವನ್ನೇ ಪೇಪರ್ ಮೇಲೆ ಇಟ್ಟು ಅರಿಮಿದಾಗ ಅದರ ಒರಿಜಿನಲ್ ಬಣ್ಣ ಹೋಗ್ಬಿಡುತ್ತೆ. ಪೇಪರ್ ಮೇಲೆ ಮೂಡುವಂಥದ್ದು ರೆಡ್ ಕಲರ್ ಬರೋದೇ ಇಲ್ಲ, ಅದರ ಕಲರೇ ಚೇಂಜ್ ಆಗುತ್ತೆ. ಇದನ್ನು ನಾನು ಕೆಲವೊಂದು ಪ್ರಯೋಗಗಳು ಮಾಡಿ. ಮತ್ತು ಇನ್ನೊಂದು ವಿಶೇಷವಾಗಿ ನನ್ನ ತಲೆ ಒಳಗೆ ಏನು ಕೆಲಸ ಮಾಡ್ತೈತೆ ಅಂತ ಹೇಳಿದ್ರೆ, ನಾನು ಯಾವುದೇ ಒಂದು ಫಾರ್ಮ್ ನೋಡಬೇಕಾದ್ರೆ ನನ್ನ ದೃಷ್ಟಿ ಹೋಗೋದು ಬರೀ ಹೆಡ್ಡಕ್ಕೆ ಹೋಗುತ್ತೆ. ಯಾವುದೇ ಒಂದು ಫಾರ್ಮ್ ಒಂದು ಆಕಾಶ ನೋಡಬೇಕಾದ್ರೆ ನನ್ನ ಕಣ್ಣಾಗ ಕಾಣಿಸೋದು ಬರೀ ಹೆಡ್ಡೆ ಕಾಣಿಸುತ್ತೆ. ಇನ್ನೊಂದು ಯಾವುದೋ ಒಂದು ವಸ್ತು ನೋಡಬೇಕಾದ್ರೆ ನನ್ನ ತಲೆ ಒಳಗೆ ಹೆಡ್ಡೆ ಕಾಣಿಸುತ್ತೆ. ಯಾಕೆ ಅಂತ ಹೇಳಿದರೆ ಹೆಡ್ ಸ್ಟಡಿ ಭಾಳ ಮಹತ್ವದ್ದು ಅಂಥೇಳಿ ಹಲವಾರು ಗುರುಗಳು ನನಗೆ ಬೇಸ್ ಹಾಕಿಕೊಟ್ಟಾರೆ. ಹಾಗಾದರೆ ಏನು ಕ್ರಿಯೇಟಿವ್ ಮಾಡೋಕ್ಕೆ ಸಾಧ್ಯತೆ? ಅದಕ್ಕೆ ವಿಕೋಪಗೊಳಿಸೋದು, ಅತಿ ವಿಕೋಪಗೊಳಿಸೋದು. ಹೆಂಗೆ ಪಿಕಾಸೋ ಹೆಂಗೆ ವಿಕೋಪಗೊಳಿಸಿದ್ದಾನೆ ಅದನ್ನು ನನಗೆ ಕೊಡಲಿಕ್ಕೆ ಬರ್ತದೇ ಇಲ್ಲವೇ, ನಾನು ಆ ಸೀಮಿತದಲ್ಲಿ ನನಗೆ ಸಿಗ್ತೈತಿಲ್ಲ ಶಕ್ತಿ ಅನ್ನೋದಕ್ಕೆ ಭಾಳ ಪ್ರಯೋಗಗಳನ್ನು ಮಾಡ್ತೀನಿ. ಹೀಗೆ ಹಲವಾರು ಪ್ರಯೋಗಗಳು ಮಾಡ್ಕೋತಾನೆ ನಾನು ಬಂದಿದ್ದೀನಿ. ಇನ್ನೂ ಮಾಡೋದೆ, ಈ ಜೀವಂತ ಇರುವವರೆಗೆ ಪೇಂಟಿಂಗ್ ಮಾಡೋದೆ, ಡ್ರಾಯಿಂಗ್ ಮಾಡೋದೆ. ಹಡಪದ ಗುರುಗಳು ಹೊಸತನ ಮಾಡಿರಿಪ್ಪ ಬಾಳಿಕೆ ಅವರೇ, ಮಕ್ಕಳಿಗೆ ಹೊಸತನ ಕಲಿಸ್ಬೇಕ್ರಿ. ಹೊಸತನ ಅಂದರೆ ವಿಚಾರ ಮಾಡೋಕ್ಕೆ ಹೆಚ್ಚು ಅವಕಾಶಗಳಿದ್ದಾವೆ, ತನ್ನ ಭಾವನೆಗಳನ್ನ ಹೇಳೋಕ್ಕೆ ಅನುಕೂಲತೆ ಇದೆ. ನಾನು ಅದನ್ನೇ ಮಾಡ್ತಾಯಿದ್ದೀನಿ. ಡಿಸ್ಕಸ್ ಮಾಡ್ತೀನಿ ಮಕ್ಕಳು ಕೂಡ. ಒಂದು 4 ಮಂದಿ ಕೊಡಲಿ, 2 ಕೊಡಲಿ, ವಿಷಯದ ಬಗ್ಗೆ ಡಿಸ್ಕಸ್ ಮಾಡಲಿ. ಒಂದು ಪೋರ್ಟ್ರೇಟ್ ಅಂದರೆ ಏನು, ಒಂದು ಲ್ಯಾಂಡ್ಸ್ಕೇಪ್ ಅಂದರೆ ಏನು, ಕಲರ್ ಅಂದರೆ ಏನು, ಕಲರ್ ಹೆಂಗೆ ಬಳಸಬೇಕು, ಯಾಕೆ ಬಳಸಬೇಕು, ಹಿಂಗೆ ಬಳಸಿದ್ರೆ ಏನಾಗ್ತದೆ, ಹಿಂಗೆ ಬಳಸಲಿಲ್ಲ ಅಂದರೆ ಏನಾಗುತ್ತೆ, ಟೆಕ್ಸ್ಚರ್ಸು, ಹೀಗೆ ಪ್ರತಿಯೊಂದ್ರ ಬಗ್ಗೆಯೂ ಅವರು ವರ್ಕದ ಬಗ್ಗೆ, ನಮ್ಮ ಸಾಹಿತ್ಯ ಕ್ಷೇತ್ರದ ಬಗ್ಗೆ, ಕಲೆಗಳ ಬಗ್ಗೆ, ಇತಿಹಾಸದ ಬಗ್ಗೆ, ಎಲ್ಲೆಲ್ಲಿ ಯಾವ್ಯಾವ ಥರದ ಇತಿಹಾಸಗಳಿದ್ದಾವೆ ಅವನ್ನೆಲ್ಲ ಕಲೆಕ್ಟ್ ಮಾಡುವಂಥ ಒಂದು ಪ್ರಭಾವ, ಮಾನ್ಯುಮೆಂಟ್ಸ್ಗಳನ್ನು ನೋಡುವಂಥ ಒಂದು ಪ್ರಭಾವ. ನೀವೆಲ್ಲ ಪ್ರಯೋಗ ಭಾಳ ಮಾಡ್ಬೇಕ್ರಿ ಬಾಳಿಕೆ ಅವರೇ. ಮತ್ತು ಬುಕ್ಸನ್ನು ಪರ್ಚೇಸ್ ಮಾಡಬೇಕು. ನೀವು ದುಡ್ಡು ಬಗ್ಗೆ ವಿಚಾರ ಮಾಡಬೇಡಿ. ದುಡ್ಡು ಇವತ್ತು ಕಿಶದಾಗ